ಜವಾನ್ ಜೈ ಕಿಸಾನ್ ದೇಶಭಕ್ತಿ ಮತ್ತು ಕೃಷಿ ಸಂಸ್ಕೃತಿಯ ವೈಭವ. ಬೆಂಗಳೂರು ವಿಶ್ವವಿದ್ಯಾಪೀಠ ಕಾಲೇಜಿನಲ್ಲಿ ನವೆಂಬರ್ 27ರಿಂದ 29ರವರೆಗೆ ನಡೀತಾ ಇರುವ ಜೈ ಜವಾನ್ ಜೈ ಕಿಸಾನ್ ಸಾಂಸ್ಕೃತಿಕ ಉತ್ಸವ ದೇಶವನ್ನ ಕಾಯುವ ಯೋಧರು ಮತ್ತು ನಾಡಿಗೆ ಅನ್ನ ನೀಡುವ ರೈತರ ತ್ಯಾಗಕ್ಕೆ ಕೃತಜ್ಞತೆ ಸಲ್ಲಿಸುವ ವಿಶಿಷ್ಟ ವೇದಿಕೆಯಾಗ್ತಾ ಇದೆ. ಅದ್ದೂರಿ ಉದ್ಘಾಟನೆಯಲ್ಲಿ ಪದ್ಮಶ್ರೀ ಡಾಕ್ಟರ್ ಖಾದರ್ ವಲಿ, ಪರಮವೀರ ಚಕ್ರ ಪುರಸ್ಕೃತ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್, ಕರ್ನಲ್ ಜಯಶಂಕರ್ ಬಾಬು ಮತ್ತು ಶ್ರೀ ಸಿಬಿ ಮಹೇಶ್ವರಪ್ಪ ಮೊದಲಾದ ಗಣ್ಯರು ಭಾಗವಹಿಸಿದ್ರು. ಯಲಹಂಕದ ಶಾಸಕರಾದ ಶ್ರೀ ಎಸ್ಆರ್ ವಿಶ್ವನಾಥ್ ಅವರು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ವಹಿಸಿದ್ರು. ಶಾಲೆಯ ನಿರ್ದೇಶಕಿ ಶ್ರೀಮತಿ ಸುಶೀಲಾ ಸಂತೋಷ್ ಅವರ ನೇತೃತ್ವದಲ್ಲಿ ಅತಿಥಿಗಳನ್ನ ಸಾಂಪ್ರದಾಯಿಕ ಎತ್ತಿನ ಗಾಡಿಯಲ್ಲಿ ಸ್ವಾಗತಿಸಿ ಗ್ರಾಮೀಣ ಸೊಗಡನ್ನ ಮೆರುಗುಗೊಳಿಸಲಾಯಿತು. ವಿದ್ಯಾರ್ಥಿಗಳಿಗೆ ನೈಜ ಜ್ಞಾನ ನೀಡುವ ಉದ್ದೇಶದಿಂದ ವೀರಭೂಮಿ ಯಾತ್ರೆ ಮೂಲಕ ಭಾರತದ ಸೇನಾ ನೆಲೆಗಳ ಪರಿಚಯ ಮತ್ತು ಕೃಷಿ ಜ್ಞಾನ ಯಾತ್ರೆ ಮೂಲಕ ನೈಜ ಕೃಷಿ ಅನುಭವಗಳನ್ನು ಒದಗಿಸಲಾಯಿತು. ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಥೀಮ್ ಬೇಸ್ಡ್ ಆಗಿ ಇವತ್ತು ನಾಳಿದ್ದು 3 ದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನ 1 ವರ್ಷದ ಕಾಲ ನಮ್ಮ ಮಕ್ಕಳು ಜೈ ಜವಾನ್ ಕಲಿಯಕ್ಕೋಸ್ಕರ ವೇರಿಯಸ್ ಪ್ಲೇಸಸ್ ಇಡೀ ದೇಶದಲ್ಲಿ 0RD ಲೇ ಲಡಾಖ್ ಇಂದ ಹಿಡಿದು ಮಾವ್ ಮಧ್ಯಪ್ರದೇಶ್, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಟು ಸಿ ದ ಸೆಲ್ಯುಲರ್ ಜೈಲ್ ಅಂಡ್ ಕಾರ್ವಾರ್ INS ವಿಕ್ರಾಂತ್ ನೋಡ್ಲಿಕ್ಕೆ ಈ ತರ ವೇರಿಯಸ್ ಜಾಗಗಳಿಗೆ ಹೋಗಿ ಅದರ ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ದಾರೆ. ಅದರ ಮೂಲಕ ಅವ್ರಿಗೆ ಡಿಫೆನ್ಸ್ ಅಲ್ಲಿ ನೇವಿ, ಆರ್ಮಿ ಅಂಡ್ ಏರ್ ಫೋರ್ಸ್ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಬಂದಿದೆ. ಅದೇ ರೀತಿಯಲ್ಲಿ ಜೈ ಕಿಸಾನ್ ಅಂದ್ರೆ ನಾವು ಮಾಡೋ ಊಟ ಎಲ್ಲಿಂದ ಬರುತ್ತೆ, ಅದರ ಪ್ರಾಮುಖ್ಯತೆ ಏನು, ಅದಕ್ಕೆ ಕಷ್ಟಪಡೋ ರೈತರನ್ನ ನಾವು ಹೆಂಗೆ ಮರ್ಯಾದೆ ಕೊಡಬೇಕು, ಅವ್ರನ್ನ ಹೆಂಗೆ ಗೌರವಿಸಬೇಕು ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರ ಜೈ ಕಿಸಾನ್ ಅನ್ನೋದನ್ನು ಒಂದು ಫೀಲ್ಡ್ ಟ್ರಿಪ್ ಆಗಿ ಕರ್ಕೊಂಡೋಗಿದ್ವಿ. ಅಂದ್ರೆ ಇನಿಷಿಯಲಿ ನಾವು ಇದನ್ನ ಶುರು ಮಾಡಿದಾಗ ಈ ರೀತಿಯಲ್ಲಿ ನಮ್ಮ ಮಕ್ಕಳು ಕಲಿಬಹುದು ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ಇವತ್ತು ನೀವು ಯಾವ ಮಗುನ್ ಮಾತಾಡ್ಸಿದ್ರು ದೇ ವಿಲ್ ಟೆಲ್ ಯು ಸಮಥಿಂಗ್ ಅಬೌಟ್ ಜವಾನ್ಸ್ ಅಂಡ್ ಕಿಸಾನ್ಸ್. ಈ ಪ್ರೋಗ್ರಾಮ್ಗೆ ಇವತ್ತು ನಮ್ಮ ಶಾಲೆಯಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಇವರು ಕರ್ನಲ್ ಹಾನರರಿ, ಅವ್ರಿಗೆ ಪರಮವೀರ್ ಚಕ್ರ ಅವಾರ್ಡ್ ಕೊಟ್ಟಿದ್ದಾರೆ ನಮ್ಮ ದೇಶ. ಯಾಕಂದ್ರೆ ಅವ್ರು ಕಾರ್ಗಿಲ್ ಯುದ್ಧದಲ್ಲಿ ಟೈಗರ್ ಹಿಲ್ ಹೀರೋ ಆಗಿ 19 ಬುಲೆಟ್ ಅವ್ರ ಬಾಡಿಯಲ್ಲಿ ಹೋದ್ರೂ 19ನೇ ವರ್ಷದಲ್ಲೇ ಅವರು ನಮ್ಮ ದೇಶಕ್ಕೆ ಸುರಕ್ಷಿತವಾಗಿ ನಾವ್ ಹೆಂಗಿರ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇವೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ನಾಲೆಡ್ಜ್ ಅಲ್ಲದೆ ಪರ್ಸನಾಲಿಟಿ ಟ್ರೈಟ್ಸ್, ಪೇಷನ್ಸ್, ಹ್ಯುಮಿಲಿಟಿ, ಹೌ ಟು ಹ್ಯಾವ್ ಗ್ರಾಟಿಟ್ಯೂಡ್, ನಮ್ಮ ದೇಶಕ್ಕೆ ನಾವು ಹೆಂಗೆ ಕಟ್ಟುನಿಟ್ಟಾಗಿ ಇರಬೇಕು ಅನ್ನೋದನ್ನ ಕಲಿತಾ ಇದ್ದಾರೆ. ಈ ಪ್ರೋಗ್ರಾಮ್ಗೆ ಬಂದಿದ್ದು MLA ವಿಶ್ವನಾಥ್ ಅವರು ನಮ್ಗೆ ಎಷ್ಟೋ ಸಹಕರಿಸಿ ಎಲ್ಲಾ ಪ್ರೋಗ್ರಾಮ್ಗಳನ್ನು ನಿರ್ವಿಘ್ನವಾಗಿ ನಡೆಸ್ಕೊಳ್ಳೋ ಅಂತ ಒಂದು ಏರ್ಪಾಟನ್ನು ಮಾಡಿಕೊಟ್ಟಿದ್ದಾರೆ. ಐ ಥ್ಯಾಂಕ್ ಎವ್ರಿಬಡಿ ಹೂ ಆರ್ ಹಿಯರ್ ಆನ್ ದಿಸ್ ಪರ್ಟಿಕ್ಯುಲರ್ ಡೇ. ಥ್ಯಾಂಕ್ ಯು ಸೋ ಮಚ್. 3 ದಿನಗಳ ಉತ್ಸವದಲ್ಲಿ ಭತ್ತದ ಕೃಷಿಯಿಂದ ಹಿಡಿದು ಜೇನು ಸಾಕಾಣೆ, ನೇಯ್ಗೆ ಮತ್ತು ಆಧುನಿಕ ಹೈಡ್ರೋಫೋನಿಕ್ಸ್ ವರೆಗೆ ಅನೇಕ ಕೃಷಿ ಪ್ರದರ್ಶನಗಳನ್ನು ನೋಡಬಹುದಾಗಿದೆ. ಭಾರತೀಯ ಸೇನೆಯ ಶೌರ್ಯವನ್ನ ಚಿತ್ರಿಸುವ ಮಾದರಿ ಪ್ರದರ್ಶನಗಳು ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯನ್ನ ಮತ್ತಷ್ಟು ಬಲಪಡಿಸಲಿದೆ. ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಜೈ ಕಿಸಾನ್ ಮತ್ತು ಬಾರ್ಡರ್ ಟು ಬಾನ್ಸ್ ನಾಟಕಗಳು ಸೈನಿಕರ ಶೌರ್ಯ ಮತ್ತು ರೈತರ ಪರಿಶ್ರಮದ ನೈಜ ಚಿತ್ರಣವನ್ನ ನೀಡುತ್ತವೆ. ವಿಶ್ವವಿದ್ಯಾಪೀಠದ ಈ ಉತ್ಸವ ಯೋಧರ ಸಾಹಸ ಮತ್ತು ರೈತರ ಬಲ ಎರಡೂ ರಾಷ್ಟ್ರದ ನಿಜವಾದ ಹೆಮ್ಮೆ ಎಂಬ ಸಂದೇಶವನ್ನ ಯುವ ಜನತೆಗೆ ಸಾರಲಿದೆ.